ಗಿರಿನಾಡ ಪ್ರೇಮಿ ಕನ್ನಡ ಚಲನಚಿತ್ರದ 25ನೇ ದಿನದ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಪ್ರತಿಷ್ಠಿತ ಹೆರಿಟೇಜ್ ಹೋಟೆಲ್ನಲ್ಲಿ ಗಿರಿನಾಡ ಪ್ರೇಮಿ ಚಲನಚಿತ್ರ ತಂಡದಿಂದ ಆಯೋಜಿಸಲಾದ 25 ದಿನದ ಸಂಭ್ರಮ ಕಾರ್ಯಕ್ರಮವನ್ನು ಖ್ಯಾತ ಉದ್ಯಮಿ ಅಶೋಕ್ ಗುತ್ತೇದಾರ್ ಅವರು ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಖ್ಯಾತ ಉದ್ಯಮಿ ಅಶೋಕ್ ಗುತ್ತೇದಾರ್ ಅವರು ಮಾತನಾಡಿದರು. ವೇದಿಕೆ ಮುಂಭಾಗ ಕೂತಂಥ ಗಣ್ಯಾತಿ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಗಿರಿನಾಡ ಪ್ರೇಮಿ ಪಿಕ್ಚರ್ ಎಲ್ಲ ತಂಡದವರು ನನ್ನ ಬಹಳ ಆತ್ಮೀಯರು. ಒಳ್ಳೆ ಯಶಸ್ವಿಯಾಗಿದೆ, ಹೀಗೆ ಮುಂದೆ ಯಶಸ್ವಿ ಆಗಲಿ ಅಂಥೇಳಿ ನಮ್ಮದು ಆಶೀರ್ವಾದ ಅವರಿಗಿರುತ್ತದೆ. ಏನಾದರೂ ಅವರಿಗೆ ಅಲ್ಪ ಸ್ವಲ್ಪ ಏನು ಇದು ಇದ್ರೂ ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ನಮಗೊಂದು ಕೋರಿಕೆ ಇರುತ್ತದೆ. ಇಷ್ಟು ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಇದೇ ಸಂದರ್ಭದಲ್ಲಿ ನಾಗರತ್ನ ಅವರು ಮಾತನಾಡಿದರು. ಬಹಿರಂಗ ಪಡಿಸಿದಾಗ ಮಾತ್ರ ಅದು 4 ಜನರಿಗೆ ಗೊತ್ತಾಗುತ್ತೆ. ಸಿನಿಮಾ ಆದ್ರೂ ಸಹ ಅಷ್ಟೇನೆ. ಬ್ರದರ್ ನನಗೆ ಒಂದು ಶರಣು ಪಿಕ್ಚರ್ ಹೀರೋ ನನಗೆ. ಯಾಕಂತಂದ್ರೆ ನಮ್ಮ ಮನೆ ತಮ್ಮ, ಬೇರೇನೂ ಅಲ್ಲ, ನನ್ನ ತಮ್ಮ, ನಮ್ಮ ಪಕ್ಕದ ಊರಿನ ಸಹೋದರ. ಈ ಒಂದು 2 ವರ್ಷದ ಹಿಂದೆ ಇದೇ ನಗರದಲ್ಲಿ ಕಾರ್ಯಕ್ರಮ ಟ್ರೈಲರ್ ಲಾಂಚ್ ಆದೊತ್ತಿಗೆ ಬಂದಿದ್ದೆ ನಾವೆಲ್ಲರೂ. ಅವತ್ತೇ ಖುಷಿಪಟ್ಟೆ. ಟ್ರೈಲರ್ ಚೆನ್ನಾಗಿರ್ಬೇಕಾದ್ರೆ ಸಿನಿಮಾ ಎಷ್ಟು ಚೆನ್ನಾಗಿರ್ಲಿಕ್ಕಿಲ್ಲ ಅಂತೇಳಿ. ಅದ್ರ ಫಲವಾಗಿ ಇವತ್ತಿನ ದಿನ 25ನೇ ದಿನ. ಯಾಕಂದ್ರೆ ಒಂದು ಫಿಲ್ಮ್, ಒಂದು ಪಿಕ್ಚರ್, ಒಂದು ಚಿತ್ರ ತೆರೆ ಮೇಲೆ ಬರಬೇಕು, ಅದನ್ನ ಪ್ರಸಾರಗೊಂಡು ಜನ ಮೆಚ್ಕೊಳ್ಬೇಕು ಅಂತಂದ್ರೆ ತುಂಬಾ ಸಮಯ ಬೇಕಾಗ್ತದ. ಹೀರೋ ಅಂತ ಒಪ್ಕೋಬೇಕು, ಹೀರೋಯಿನ್ ಅಂತ ಒಪ್ಕೋಬೇಕು, ಆ ಚಿತ್ರ ಇಡೀ ಚಿತ್ರತಂಡವನ್ನ ಹೊಗಬೇಕು ಅಂತಂದ್ರೆ ಆ ಸಿನಿಮಾ ಯಾವ ರೀತಿ ಓಡ್ತದ ಅದಕ್ಕೆ ಅವಾಗ ಶ್ರೇಯಸ್ಸು ಬರ್ತದೆ. ಇವತ್ತಿನ ದಿನ ತುಂಬಾ ಖುಷಿ ಆಗ್ತದ. ನಾನು ಮೋಸ್ಟ್ಲಿ ಪುನಃ ಹೋಗಿದ್ದೆ, ಹೋದವಾರನೇ ಬರ್ತೀನಿ ಪಿಕ್ಚರ್ ನೋಡಕ ಅಂತೇಳಿ. ಬಟ್ ಹಾಗಿರ್ಲಿಲ್ಲ ಅನ್ಕೊಂಡೆ. ತಮ್ಮ ಬೈದಿರ್ತಾನೆ ನನಗೆ, ಪಿಕ್ಚರ್ ಮುಗಿದ ಹೋಗಿರ್ಬೋದು, ನೋಡಕ್ ಆಗ್ಲಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಬೇಜಾರಿತ್ತು. ನಿನ್ನೆ ಫಾರ್ಮ್ ಮಾಡಿ ಇಲಾಖ ಇನ್ನೂ ನಡೀತಾ ಇದೆ. 25ನೇ ದಿನದ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಚಿತ್ರ ತುಂಬಾ ಚೆನ್ನಾಗಿ ಓಡ್ತಾ ಇದೆ, ನೀವು ಬರ್ಲೇಬೇಕು ಅಂತ ಕೇಳ್ಕೊಂಡಾಗ ನನಗೂ ತುಂಬಾ ಖುಷಿ ಆಯ್ತು. ನಾನು ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿಯವ್ರ ಜೊತೆಗೆ ಪಿಕ್ಚರ್ ನೋಡೋಣ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಈ ಒಂದು ಚಿತ್ರ ಅಷ್ಟೇ ಅಲ್ಲ, ಚಿತ್ರತಂಡದವರಿಗೂ ಈ ವೇಳೆಯಲ್ಲಿ ಚಿತ್ರದ ನಿರ್ದೇಶಕ ಯುವರಾಜ್ ಗುತ್ತೇದಾರ್, ಶರಣು ಪಟ್ಟೇದಾರ್, ಶರಣ ಶೆಟ್ಟಿ, ಲಕ್ಷ್ಮೀಕಾಂತ್ ಪಾಟೀಲ್, ಭೀಮರೆಡ್ಡಿ ಯರಗೋಳ್, ಜಗದೀಶ್ ಪಾಟೀಲ್, ಖ್ಯಾತ ಪತ್ರಕರ್ತ ಭೀಮಾಶಂಕರ್ ಫಿರೋಜಾಬಾದ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಹಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು.